ನಮಸ್ತೆ. ಇವತ್ತು ನಾನು ನಿಮಗೆ ನೋಡ್ಬೋದು, ಅಮ್ಮ ಈಗ ಒಂದೊಂದೇ ಎಲೆನ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಕ್ಕೆ ಇಡ್ತಾ ಇದ್ದಾರೆ. ವರ್ಷಕ್ಕೆ ಒಂದ್ಸರಿನಾರು ತಿನ್ಬೇಕು ಈ ಮರಗೆಸಿನ ಎಲೆನ, ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಹಿಂದೆ ಹಿರಿಯರು ಹೇಳಿದ್ದು ತಿನ್ಲೇ. ಅಮ್ಮ ಈಗ ಏನು ರೆಡಿ ಮಾಡ್ಕೊತಾ ಇದ್ದೀರಾ? ಈಗ ಹೇಳ್ತೀನಿ, ಹಳ್ಳಿ ಕಡೆ ಪತ್ರೊಡೆ ಹೇಗೆ ಮಾಡೋದು ಅಂದರೆ ಸುಳ್ಳಿ ಸೊಪ್ಪಿನ ಸುಳ್ಳಿ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಏನಂದರೆ ನಮ್ಮಮ್ಮ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ, ಅಂದರೆ ರೆಡಿ ನೋಡ್ಬೋದು. ಅಮ್ಮ ಈಗ ಒಂದೊಂದೇ ಎಲೆನ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಕ್ಕೆ ಇಡ್ತಾ ಇದ್ದಾರೆ. ಅಮ್ಮ ಈಗ ಏನು ರೆಡಿ ಮಾಡ್ಕೊತಾ ಇದ್ದಾರೆ? ಈರುಳ್ಳಿ, ಬೆಳ್ಳುಳ್ಳಿ, ಬೇವಿನ ಸೊಪ್ಪು, ಎಣ್ಣೆ ಬಿಟ್ಟು ಚೆನ್ನಾಗಿ ಹುರ್ಕೊಂತ ಇದೀನಿ. ಹುರಿಬೇಕು, ಕೆಂಪಾಗ ರೀತಿ ಹುರಿಬೇಕು. ಕೆಂಪಾಗಕ್ಕೂ ಮೆಣಸಿನಕಾಯಿ, ಮೆಣಸು ಹಾಕ್ಬೇಕು. ಅಂದಾಜು ಎಷ್ಟು ಹಾಕ್ಬೇಕಾಗತ್ತ? ಅಂದಾಜು ಒಂದು ಹಿಂದೆ ಕೈಯಲ್ಲಿ ಹಾಕಿ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಅದು ಗರಂ ಆಗಬೇಕು. ಮೆಣಸಿನಕಾಯಿ ಗರಂ ಆದ್ಮೇಲೆ ಏನ್ ಹಾಕ್ಬೇಕೀಗ? ಹಸಿ ಕಡಲೆ ಬೇಳೆ, ಇದೇನ್ ಕಾಯಿ ತಗೊಂಡ್ರಲ್ಲ ಎಂತಕ್ಕೆ? ಕಾಯಿ ಹಾಕ್ಬೇಕು, ತುರ್ಕೋಬೇಕು. ಈಗ ಒಂದು ಹೊಳಕೆಯಲ್ಲಿ ಅದರಲ್ಲಿ ಅರ್ಧ ತುರ್ಕೊಂಡ್ರೆ ಸಾಕು. ಕಾಯಿ ತುರಿ ಜಾಕ್ ತಗೊಂಡು ಅದಕ್ಕೆ ಖಾರದ ಐಟಮ್ ಎಲ್ಲ ಹಾಕ್ಬೇಕು. ಹುರ್ಕೊಂಡಿದ್ದ ಐಟಮ್ ಪೂರ್ತಿ ಕಾಯಿ ಹಾಕ್ಬೇಕು. ಸಾಂಬಾರ್ ಪುಡಿ ಅಂತ ಮಾಡಿಟ್ಕೊಂಡಿರ್ತೈತಿ, ಅದನ್ನ 2 ಚಮಚ ಹಾಕ್ಬೇಕು. ಇಷ್ಟು ಹುಳಿ ಹಾಕ್ಬೇಕು. ಪುಡಿ ಹಾಕ್ಬೇಕು ಒಂದು ಸ್ವಲ್ಪ, ಒಂದು ಚಿಟಿಕೆ ಎಷ್ಟು, ಇಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ. ಅರ್ಧ kg ಅಕ್ಕಿನ 2 ಗಂಟೆ ನೆನೆ ಹಾಕ್ಬೇಕು. 2 ಗಂಟೆ ನೆನೆ ಇಡಬೇಕು. 2 ಗಂಟೆ ನೆನೆ ಇಡಬೇಕು. ನೆಂದ ಮೇಲೆ ಅವನ್ನ 2 ಸರಿ ಕ್ಲೀನ್ ಆಗಿ ತೊಳ್ಕೊಬೇಕು ಅಕ್ಕಿಯನ್ನ. ಮಸಾಲೆ ರುಬ್ಕೊಂಡದಕ್ಕೆ ಅಕ್ಕಿ ಹಾಕೊಂಡು ರುಬ್ಕೋಬೇಕು. ಈಗ ಮಸಾಲೆ ರೆಡಿ ಆಯ್ತಮ್ಮ. ಈಗ ಅದಕ್ಕೆ ಬೆಳ್ಳುಳ್ಳಿ, ನೀರುಳ್ಳಿ, ಬೇವಿನ ಸೊಪ್ಪು ಹಾಕಿ ಹುರ್ಕೋಬೇಕು. ಎಣ್ಣೆ ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಕೆಂಪಾದ ಕೂಡಲೇ ಅದಕ್ಕೆ ಒಣಮೆಣಸು ಹಾಕಬೇಕು. ಒಣಮೆಣಸು ಹಾಕಿ ಒಣಮೆಣಸು ಸ್ವಲ್ಪ ಗರಂ ಆಗಲ್ಲವರೆಗೂ ಹುರ್ಕೋಬೇಕು. ಆಮೇಲೆ ಹಸಿ ಕಡಲೆಬೇಳೆ ಹಾಕಬೇಕು ಹುರಿಯೋದಕ್ಕೆ. ಹಸಿ ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಹಸಿ ಕಾಯಿ ಹಾಕಿ ಮಿಕ್ಸಿ ಮಾಡಬೇಕು. ಹುಳಿ, ಬೆಲ್ಲ, ಉಪ್ಪು ಹಾಕಬೇಕು ಇದಕ್ಕೀಗ. ಅದು ರುಬ್ಕೊಂಡಾದ್ಮೇಲೆ ಮಸಾಲೆ ರುಬ್ಕೊಂಡಾದ್ಮೇಲೆ ತೊಳೆದ ಅಕ್ಕಿನ ಅದಕ್ಕೆ ಹಾಕಿ ಮಿಕ್ಸಿ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ನಯಸ್ಸಾಗಿ ರುಬ್ಬಿಕೋಬೇಕು. ಮಸಾಲೆನೂ ಅಕ್ಕಿನೂ ಸೇರಿಸಿ ಎಲ್ಲ ರೆಡಿಯಾಗಿದೆ. ಇನ್ನೇ ಎಲೆಗೆ ಹಚ್ಚೋ ವಿಧಾನ, ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಕೊಂಡಿದ್ದೀನಿ. ತೆಗೆದುಕೊಂಡು ಹಿಂಗಿಟ್ಕೊಂಡು ನೀಟಾಗಿ ಬೆನ್ನಿಗೆ ಹಚ್ಚಬೇಕು. ಹಿಟ್ಟನ್ನು ಹಿಂಗೆ ತಗೊಂಡು ಹಚ್ಚಬೇಕು. ಅದು ದಪ್ಪ ಹಚ್ಚಿದ್ರು ಆಗುತ್ತಾ? ಇಷ್ಟೇ ಹಚ್ಚಬೇಕು, ತೊಳುವೆನೆ, ಬಹಳ ದಪ್ಪನೂ ಹಚ್ಚಬಾರ್ದು. ಹಾಲ್ಗೆಸಿನ ಎಲೆ. ಇದು ಹಾಲ್ಗೆಸಿನ ಎಲೆ. ಇದ್ರ ಮೇಲೆ ಒಂದೊಂದೇ ಮರಗೆಸ ಎಲೆನ ಹಿಂಗಿಟ್ಟು
ಹಿಂಗೆ ಎಲ್ಲ ಹಚ್ತಾ ಬರಬೇಕು ಒಂದೊಂದೇ ಎಲೆ ಇಟ್ಟಿಟ್ಟಿಟ್ಟಿಟ್ಟು. ತೋರಿಸ್ತೀನಿ, ಹಿಂಗೆ ಮಡ್ಚಬೇಕು ಆ ತುದಿ ಈ ತುದಿನ ಎಲೆನ. ಅದಕ್ಕೂ ಹಿಂಗೆ ಸ್ವಲ್ಪ ಹಚ್ಚಬೇಕು, ಆಚೆ ಕಡೆ ಈಚೆ ಕಡೆ ಮಡ್ಚ್ಕೊಂಡು ತುದಿಗೆ ಹಚ್ಚಬೇಕು. ಹಿಂಗೆ ಮಡ್ಚಬೇಕು ಆ ಕಡೆ ಈ ಕಡೆ. ಹಿಂಗೆ ಸುರುಳಿ ಸುತ್ತಬೇಕು. ಇದು ಒಂದು ಸುರುಳಿ ಆತೀಗ. ಹೀಗೆ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಎಲ್ಲ ಇಟ್ಟು ಬೇಯಿಸಿದ್ರೆ ಸರಿ, ಮುಗೀತು. 1-2 ಗಂಟೆ ಕಾಲ ಬೇಯಿಸಿ ಸಾಕು. ಒಂದೆರಡು ಗಂಟೆ 2 ಗಂಟೆ. ಚೆನ್ನಾಗಿ ಯಾವ್ದು ಸ್ಟವ್ ಮೇಲೆ ಇಡ್ತೀರಾ ಅಥವಾ ಒಲೆ ಇದೆಯಾ? ಒಲೆ ಮೇಲೆ, ಸ್ಟವ್ ಮೇಲೆ ಇಟ್ಟರು ಬರುತ್ತೆ, ಹಾಂ, ಒಲೆ ಮೇಲೆ ಇಟ್ಟರು ಬರುತ್ತೆ. ಇನ್ನೇನು ಬೆಂಕಿ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದೊಂದು ಮಾಡಿಬಿಟ್ರೆ ಮುಗ್ದೇ ಹೋಯ್ತು. 2 ಗಂಟೆ ಕಾಲ ಫುಲ್ಲು ಸ್ಟೀಮ್ ಮಾಡ್ತಾರೆ. ಸ್ಟೀಮ್ ಮಾಡಾದ್ಮೇಲೆ ರೆಡಿ ಆಯಿತು. ಈ ಥರ ಹಿಂಗೆ ಬೆಂದಿರೋದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀಟಾಗಿ 2 ಸೈಡ್ ಹಚ್ಬಿಟ್ಟು ಇದನ್ನು ಹಚ್ಬಿಟ್ಟು ಸಿಂಪಲಾಗಿ ಹಾಕ್ಬಿಟ್ಟು ನೀಟಾಗಿ 1-2 ಸೆಕೆಂಡ್ ನೀಟಾಗಿ ಇದು ಮಾಡಿ ತಿಂದ್ಬಿಟ್ರೆ ಸಕ್ಕತ್ತಾಗುತ್ತೆ. ಪತ್ರೊಡೆ ಹಾಗೂ ಸುಳ್ಳಿ ಸೊಪ್ಪು ಮಾಡೋ ವಿಧಾನ ನಿಂಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇಂಥ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಮರಿದೆ ಪ್ರೆಸ್ ಮಾಡಿ. ಇಂಥ ವಿಡಿಯೋಸ್ಗಳು ನನ್ನ ಚಾನಲ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.